ಪರಿಚಯವಿಲ್ಲದ ಸ್ಥಳ. ಪರಿಚಯವಿಲ್ಲದ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ನೆಲೆಸಬಾರದು ಎಂದು ಹೇಳುತ್ತಾರೆ ಚಾಣಕ್ಯರು. ಏಕೆಂದರೆ ಅಂತಹ ಸ್ಥಳಗಳಲ್ಲಿ ಹೊಂದಿಕೊಳ್ಳಲು ಬಹಳ ಸಮಯವೇ ಬೇಕು. ಇದರಿಂದ ಸಮಯ ವ್ಯರ್ಥವಾಗುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ಕಷ್ಟದ ಸಮಯದಲ್ಲಿ ತಮ್ಮವರು ಸಹಾಯಕ್ಕೆ ಬರುತ್ತಾರೆ ಹೊರತು ಬೇರೆಯವರಲ್ಲ. ಪರಿಚಿತವಿರುವ ಸ್ಥಳದಲ್ಲಿ ಅಥವಾ ಪರಿಚಯ ಇರುವ ವ್ಯಕ್ತಿಗಳೊಂದಿಗೆ ಇದ್ದರೆ ತಪ್ಪು ಹೆಜ್ಜೆಗಳನ್ನು ಇಡುವುದರಿಂದ ಹಿಂದೆ ಸರಿಯಬಹುದು ಎಂದು ಹೇಳುತ್ತಾರೆ ಚಾಣಕ್ಯ. ವಿದ್ಯಾಲಯವಿಲ್ಲದ ಸ್ಥಳ. ಯಾವ ಸ್ಥಳದಲ್ಲಿ ವಿದ್ಯಾಲಯಗಳಿರುವುದಿಲ್ಲವೋ ಅಂತಹ ಸ್ಥಳದಲ್ಲಿ ವಾಸಿಸುವುದು ಕ್ಷೇಮವಲ್ಲ. ಏಕೆಂದರೆ ಅಂತಹ ಸ್ಥಳದಲ್ಲಿ ಮೂರ್ಖರು ನೆಲೆಸಿರುತ್ತಾರೆ. ಎಲ್ಲಿ ಮೂರ್ಖರು ಇರುತ್ತಾರೋ ಅಥವಾ ದಡ್ಡರಿರುತ್ತಾರೋ ಆಗ ನಿಮ್ಮ ಜ್ಞಾನದ ಬೆಳವಣಿಗೆ ಕಡಿಮೆಯಾಗುವ ಪರಿಣಾಮವಿದೆ ಎಂದು ಹೇಳುತ್ತಾರೆ ಚಾಣಕ್ಯ. ಅದಕ್ಕಾಗಿ ವಿದ್ಯಾಲಯ ಅಥವಾ ವಿದ್ಯಾವಂತರು ಇರುವ ಸ್ಥಳದಲ್ಲಿ ನೆಲೆಸುವುದು ಸೂಕ್ತ ಎಂದು ಸಲಹೆ ನೀಡುತ್ತಾರೆ ಆಚಾರ್ಯ ಚಾಣಕ್ಯರು. ಉದ್ಯೋಗವಿಲ್ಲದ ಸ್ಥಳ. ಉದ್ಯೋಗವಿಲ್ಲದ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ನೆಲೆಸಬಾರದು. ಇಂತಹ ಸ್ಥಳದಲ್ಲಿ ದುಃಖವೇ ತುಂಬಿರುತ್ತದೆ. ಏಕೆಂದರೆ ಮನೆಯನ್ನು ನಡೆಸಲು ಉದ್ಯೋಗವು ತುಂಬ ಮುಖ್ಯ. ಉದ್ಯೋಗವಿಲ್ಲದಿದ್ದರೆ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಸಮಾಜದಲ್ಲಿ ಹಣ ಇರುವವರಿಗೆ ಹೆಚ್ಚು ಬೆಲೆ ನೀಡಲಾಗುತ್ತದೆ. ಇಲ್ಲದಿದ್ದರೆ ಯಾರೂ ಕೂಡ ನಿಮ್ಮ ಬಗ್ಗೆ ಚಿಂತಿಸುವುದಿಲ್ಲ. ಆದ್ದರಿಂದ ಉದ್ಯೋಗವಿರುವ ಸ್ಥಳದಲ್ಲಿ ನೆಲೆಸುವುದು ಉತ್ತಮ ಎಂದು ಸಲಹೆ ಕೊಡುತ್ತಾರೆ ಆಚಾರ್ಯ ಚಾಣಕ್ಯರು. ಗೌರವವಿಲ್ಲದ ಸ್ಥಳ. ಸ್ನೇಹಿತರೆ, ಯಾವ ಸ್ಥಳದಲ್ಲಿ ಬುದ್ಧಿವಂತರಿಗೆ ಗೌರವವಿರುವುದಿಲ್ಲವೋ ಅಂತಹ ಸ್ಥಳದಲ್ಲಿ ನೆಲೆಸಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಏಕೆಂದರೆ ಅಂತಹ ಸ್ಥಳದಲ್ಲಿ ಮೂರ್ಖರಿಗೆ ಹೆಚ್ಚು ಗೌರವ ನೀಡಲಾಗುತ್ತದೆ. ಇದರಿಂದ ಇಂತಹ ಸ್ಥಳಗಳನ್ನು ನೆಲೆಸದಿರುವುದೇ ಲೇಸು ಎಂದು ಸಲಹೆ ಕೊಟ್ಟಿದ್ದಾರೆ ನಮ್ಮ ಆಚಾರ್ಯ ಚಾಣಕ್ಯರು.